ಒಂದ್ ಕಡೆಗೆ ಇವತ್ತು ಮಂಡ್ಯದಲ್ಲಿ ಸುಮಲತಾ ಅವರ ನಡೆ ಯಾವ ಕಡೆಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪ್ರತಿ ಬೆಳವಣಿಗೆಯನ್ನ ಕೂಡ. ಹಾಗಾದ್ರೆ ಕಾಂಗ್ರೆಸ್ನವರ ನಡೆ ಹಾಗೂ ಸ್ಟ್ರಾಟಜಿ ಏನಾಗಿರುತ್ತೆ ಆ ಡೀಟೇಲ್ಸ್ ನ ಕೂಡ ಈಗ ನಾವು ನೋಡ್ತಾ ಹೋಗೋಣ. ಮಂಡ್ಯದಲ್ಲೇ ಸುಮಲತಾ ಅವರು ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ. ಸುಮಲತಾ ಘೋಷಣೆ ಮೇಲೆ ಕಾಂಗ್ರೆಸ್ ಆಪರೇಷನ್ ಫಾರ್ಮುಲಾ ನಿರ್ಧರಿತವಾಗಿದೆ. ಸುಮಲತಾ ಸೈಲೆಂಟ್ ಆದ್ರೆ ಅವರ ಮನೆಗೆ ಹೋಗಿ ಬೆಂಬಲ ಕೇಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ತಾರಂತೆ. ಮೈತ್ರಿಗೆ ಬೆಂಬಲವನ್ನ ಘೋಷಿಸಿದ್ರೆ ಸುಮಲತಾ ಬೆಂಬಲಿಗರ ಬಳಿ ಋಣ ಸಂದಾಯದ ಕಾರ್ಡ್ ಅನ್ನ ಪ್ಲೇ ಮಾಡುವಂತಹ ಬಹುತೇಕ ಸಾಧ್ಯತೆ ಇದೆ. ಅಂದ್ರೆ ಕಳೆದ ಸಲ ಮೈತ್ರಿ ಅಭ್ಯರ್ಥಿ ನಿಖಿಲ್ ನಿಂತಿದ್ರು ಕೂಡ ಕೆಲವು ಕಾಂಗ್ರೆಸ್ ಮುಖಂಡರು ಮಂಡ್ಯ ಭಾಗದಲ್ಲಿ ಸುಮಲತಾ ಗೆಲುವಿಗೆ ಪರೋಕ್ಷ ನೆರವನ್ನು ಕೊಟ್ಟಿದ್ರು. ಅವರ ಗೆಲುವಿನಲ್ಲಿ ಪೋಷಿಸೋ ಕೆಲಸವನ್ನು ಮಾಡಿದ್ರಲ್ಲ, ಅದರ ಋಣ ಸಂದಾಯದ ಕೆಲಸ ಬಾಕಿ ಇದೆ ಅಂತ ಹೇಳಿ ನೆನಪು ಮಾಡಿಕೊಡೋ ಕೆಲಸಕ್ಕೆ ಕೂಡ ಮುಂದಾಗ್ತಾರಂತೆ. ಋಣ ಸಂದಾಯ ಅಂತ ಇವ್ರು ಹೇಳ್ಬೋದು, ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗತ್ತೆ. ವಿಶ್ವಾಸದ್ರೋಹ ಅಂತ ನಾನು ಹೇಳ್ತಾ ಇದ್ದಲ್ಲ, ಇದೇ ನೋಡಿ ವಿಶ್ವಾಸದ್ರೋಹ ಅಂತ ಅವರು ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳೋ ಸಾಧ್ಯತೆ ಇದೆ. ಈಗ ಕಾಂಗ್ರೆಸ್ ಕೂಡ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಆಮೇಲೆ ಈ ಹಂತದಲ್ಲಿ ಕಾಂಗ್ರೆಸ್ನವರ ಸಪೋರ್ಟ್ಗೆ ಸುಮಲತಾ ಅವರು ಒಂದು ವೇಳೆ ನ್ಯೂಟ್ರಲ್ ಆದ್ರೂ ನಿಂತ್ಕೊಳ್ತಾರಾ ಅನ್ನೋದು ಕೂಡ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ಮತ್ತೆ ಯಾರ ಮೂಲಕ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರ ಬಗ್ಗೆ ಸುಮಲತಾ ಮನಸ್ಸಿನಲ್ಲಿ ಇರುವಂತಹ ಅಭಿಪ್ರಾಯ ಏನು ಅನ್ನೋದು ಕೂಡ ಈ ಫಾರ್ಮುಲಾಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಸುಮಲತಾ ಅವರು ಕಾಂಗ್ರೆಸ್ನ ಕದ ತಟ್ಟಿದ್ರು 2019 ಎಲೆಕ್ಷನ್ಗೂ ಮುಂಚೆ. ನಾನು ಯಾವ ವೈರಿ, ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನಾ? ಹೇಳಿ ಕಮಾನ್, ಅಲ್ಲ ಹೇಳಿ. ವಿಷ ಅಂದರೆ ಜನ ಮುಂದೆ ಹೇಳ್ಬೇಕಲ್ಲ. ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರುತಿಸ್ಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಅವರು 2019 ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು, ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋಕೆ ಹೋಗಿ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕೆ ಹೋಗ್ತಾರೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗೋದು. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ. ನಮ್ಗೆ ಅವಶ್ಯಕತೆಯೂ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ. ಇಲ್ಲಿಗೆ ಬಂದಿದ್ದೀರಾ ಗಮನಿಸ್ತಾ ಇದ್ವಿ ನಾವು. ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತು ಏನಾಗಿತ್ತು ಸುಮಲತಾ ಅವರ ವಿಚಾರದಲ್ಲಿ, ಸುಮಲತಾ ಅವರ ಸ್ಟ್ಯಾಂಡ್ ಏನಾಗಿದೆ ಕಾಂಗ್ರೆಸ್ನ ವಿಚಾರದಲ್ಲಿ ಅಂತ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಈಗ ಸುಮಲತಾ ಅವರ ಬೆಂಬಲ ಕೋರೋದಕ್ಕೆ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಸರಿ, ಆದ್ರೆ ಯಾರ ಮೂಲಕ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಬೆಂಬಲ ಕೊಡುವಂತಹ ಮನಸ್ಥಿತಿಯಲ್ಲಿ ಒಂದು ವೇಳೆ ನ್ಯೂಟ್ರಲ್ ಆದ್ರೆ, ಹೈಪೋಥೆಟಿಕಲಿ ಸ್ಪೀಕಿಂಗ್, ಸೊ ಕೊಡೋ ಮನಸ್ಥಿತಿಯಲ್ಲಿ ಅವ್ರು ಇದ್ದಾರಾ ಅನ್ನೋದು ಪ್ರಶ್ನೆ. ಸ್ಪಷ್ಟ. ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಏನೇ ಸ್ವಾಭಿಮಾನದ ಕಹಳೆಯನ್ನು ಊದಿದ್ರು ಕೂಡ ಬೆನ್ನಿಗೆ ನಿಂತದ್ದು ಕಾಂಗ್ರೆಸ್ ನಾಯಕರುಗಳನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಮೈತ್ರಿ ಕಾಂಗ್ರೆಸ್ ಮತ್ತು JDSನ ಮೈತ್ರಿಯ ಹೊರತಾಗಿಯೂ ಕುಲ್ಲಂಕುಲ್ಲವಾಗಿ ಕಾಂಗ್ರೆಸ್ ನಾಯಕರುಗಳು ಸುಮಲತಾ ಅವರನ್ನ ಬೆಂಬಲಿಸ್ತಾರೆ ಮತ್ತು JDSನ ವಿರೋಧಿ ವೋಟ್ ಬ್ಯಾಂಕ್ ಅನ್ನು ಕನ್ಸಾಲಿಡೇಟ್ ಮಾಡಿ ಇಟ್ಕೊಳ್ಬೇಕು ಅನ್ನುವಂತ ಪ್ರಯತ್ನದ ಭಾಗವಾಗಿ ಅವರು ಯಥಾವತ್ತಾಗಿ ಮುಂದುವರಿತಾರೆ. ಈ ಬಾರಿ ಸುಮಲತಾ ಅವರ ನಿರ್ಧಾರ ಏನು ಅನ್ನುವಂಥದ್ದು ಸಹಜವಾದ ಕುತೂಹಲ ಇವತ್ತಿರುವಂಥದ್ದು. ಅವರು ಇವತ್ತು ಮಾಡುವಂತಹ ಘೋಷಣೆ ಅದು ನ್ಯೂಟ್ರಲ್ಲೋ ಅಥವಾ ಮೈತ್ರಿಗೆ ಬೆಂಬಲವೋ ಅಥವಾ ಬಂಡಾಯವೋ, ಇವು 3 ಕುತೂಹಲ ಇದೆ. 3ರಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ತನ್ನ ದಾಳವನ್ನು ಉಳಿಸೋದು. ವಿಶೇಷವಾಗಿ
ಅವರು ತಟಸ್ಥರಾಗೋದಾದ್ರೆ ಎರಡು ಆಪ್ಷನ್ ಅನ್ನ ಕಾಂಗ್ರೆಸ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಅವ್ರನ್ನ ಸಂಪರ್ಕ ಮಾಡುವಂಥದ್ದು, ಅಂದ್ರೆ ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ನಾಯಕರು ಅಂತಲ್ಲ, ಅಭ್ಯರ್ಥಿ ಮೂಲಕ ಸಂಪರ್ಕ ಮಾಡಿಸಿ ನನಗೊಂದು ಬೆಂಬಲ ಕೊಡಿ ಅನ್ನುವಂಥ ಬೆಂಬಲವನ್ನ ಕೇಳುವಂಥದ್ದು ಒಂದು ದಾಳ. ಅಕಸ್ಮಾತ್ ಅವರು ಮೈತ್ರಿಗೆ ಬೆಂಬಲಿಸಿದ್ರು ಕೂಡ ಅಥವಾ ಬಿಜೆಪಿ ಜೊತೆಗೆ ನಾನು ಕೆಲಸ ಮಾಡ್ತೀನಿ ಅಂತವ್ರು ಹೇಳಿದ್ರು ಕೂಡ, ಮೈತ್ರಿಯ ಭಾಗವಾಗಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವರ ಬೆಂಬಲಿಗರನ್ನ ಸಂಪರ್ಕಿಸೋದು, ಅಂಬರೀಷ್ ಅಭಿಮಾನಿಗಳಿರ್ಬೋದು, ಅಂಬರೀಷ್ ಬೆಂಬಲಿಗರಿರ್ಬೋದು, ಸುಮಲತಾ ಜೊತೆಗೆ ಸ್ವಾಭಿಮಾನದ ಕಹಳೆ ಉದ್ದರಿರ್ಬೋದು. ಕಳೆದ ಬಾರಿ ತಮ್ಮ ಸ್ವಾಭಿಮಾನದ ಕಹಳೆ ಮೊಳಗಲಿಕ್ಕೆ ನಾವು ಕಾರಣ ಅನ್ನೋದನ್ನ ಮರಿಬೇಡಿ, ಈ ಬಾರಿ ನಮಗೆ ಸಾಥ್ ಕೊಡಿ ಅನ್ನುವಂಥದ್ದು, ಅಥವಾ ಕಳೆದ ಬಾರಿ ನಿಮ್ಮನ್ನು ವಿರೋಧಿಸಿದಂತಹ ಕುಮಾರಸ್ವಾಮಿ ಅವರಿಗೆ ಹೇಗೆ ಬೆಂಬಲ ಕೊಡ್ತೀರಿ ನೀವು ಅಂತ ಹೇಳಿ ಮನವೊಲಿಕೆ ಮಾಡುವಂತ ಪ್ರಯತ್ನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿದ್ದಾರೆ ಹೊರತು ಒಟ್ಟಾರೆಯಾಗಿ ಸುಮಲತಾ ಅವರ ಇವತ್ತಿನ ನಿರ್ಧಾರದ ಮೇಲೆ ಕಾಂಗ್ರೆಸ್ ಮಂಡ್ಯದಲ್ಲಿ ತನ್ನದೇ ಆದ ರಾಜಕೀಯ ದಾಳವನ್ನು ಉರುಳಿಸುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ. ಋಣ ಸಂದಾಯ ಅಂತ ಹೇಳಕ್ ಹೋದ್ರೆ ಕಾಂಗ್ರೆಸ್ಗೆ ಹೆಚ್ಚು ಬ್ಯಾಕ್ ಫೈರ್ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಿದ್ರಲ್ಲ ವಿಶ್ವಾಸದ್ರೋಹ ಅಂತ, ಅದನ್ನ ಒಪ್ಕೊಂಡಂಗಾಗುತ್ತೆ ಪರೋಕ್ಷವಾಗಿ.